ಮಹಾಭಾರತದ 7ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗರುಡನು ಪರಾಕ್ರಮದಿಂದ ತನ್ನ ತಾಯಿಯನ್ನ ದಾಸ್ಯದಿಂದ ಮುಕ್ತಗೊಳಿಸಿದ. ಅಂತೆಯೇ ಕದ್ರು ತನ್ನ ಮಕ್ಕಳಿಗೆ ಶಾಪವನ್ನ ಕೊಟ್ಟಿದ್ದಳು. ಆ ಶಾಪದ ಕಥೆ ಏನು, ಏನಾಯಿತು ತಿಳಿದುಕೊಳ್ಳೋಣ ಈ ಸಂಚಿಕೆಯಲ್ಲಿ. ಸರ್ಪಗಳು ಅಸಂಖ್ಯಾತವಾಗಿ ಬೆಳೆದು ಹೋಗಿದ್ದವು. ಮೇಲಾಗಿ ಎಲ್ಲ ಸರ್ಪಗಳು ಪರಾಕ್ರಮಿಗಳಾಗಿದ್ದವು ಹಾಗೂ ಅವುಗಳನ್ನು ಎದುರಿಸುವುದು ಅಸಾಧ್ಯವಾಗಿತ್ತು. ಇಂತಹ ಸರ್ಪಗಳಿಗೆ ತನ್ನ ತಾಯಿ ಕದ್ರುವೆ ಶಾಪವನ್ನಿತ್ತಳು. ಜನಮೇಜಯನ ಸರ್ಪಯಾಗದಲ್ಲಿ ನಾಶ ಹೊಂದಿರಿ ಎಂದು. ಇದರ ಕುರಿತು ಸರ್ಪಗಳು ಏನು ಮಾಡಿದವು? ಕದ್ರುವಿನ ಮಕ್ಕಳಲ್ಲಿ ಹಿರಿಯವನಾಗಿದ್ದ ಆದಿಶೇಷನಿಗೆ ಬಹಳಷ್ಟು ಸರ್ಪಗಳು ಕ್ರೂರಿಗಳಾಗಿಯೂ ಅವಿವೇಕಿಗಳಾಗಿಯೂ ಇರುವುದನ್ನು ಕಂಡು ಜಿಗುಪ್ಸೆ ಹೊಂದಿ ಮನೆ ಬಿಟ್ಟು ಸರ್ಪಗಳ ಸಂಘವನ್ನು ತೊರೆದು ಹೊರಗೆ ಬಂದಿದ್ದನು. ಗಂಧಮಾಧನ, ಬದರಿ, ಗೋಕರ್ಣ, ಪುಷ್ಕರ ಮುಂತಾದ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಿದ ನಂತರ ಆದಿಶೇಷನು ಹಿಮವದ್ ಪರ್ವತದಲ್ಲಿ ಘೋರವಾದ ತಪಸ್ಸನ್ನು ಮಾಡಲು ಆರಂಭಿಸಿದನು. ಅನೇಕ ವರ್ಷಗಳು ಅನ್ನ ಆಹಾರವಿಲ್ಲದೆ ತಪಸ್ಸನ್ನು ಮಾಡಿದ ಆದಿಶೇಷನ ದೇಹವು ಕ್ಷೀಣಿಸಿ ಹೋಗಿತ್ತು. ಆದರೆ ಅವನ ತಪಸ್ಸಿನ ಜ್ವಾಲೆಗಳು ಇಡೀ ಪ್ರಪಂಚವನ್ನೆಲ್ಲ ಸುಡುತ್ತಿವೆಯೋ ಎನ್ನುವಂತಿತ್ತು. ತಪಸ್ಸಿನ ಪ್ರಭಾವದಿಂದ ಸಕಲ ಚರಾಚರಗಳು ಸಂಕಟ ಪಡುತ್ತಿರುವುದನ್ನು ಕಂಡ ಚತುರ್ಮುಖ ಬ್ರಹ್ಮನು ಆದಿಶೇಷನ ಮುಂದೆ ಪ್ರತ್ಯಕ್ಷವಾಗಿ ತಪಸ್ಸಿನ ಕಾರಣವನ್ನು ಕೇಳಿದನು. ಆಗ ಶೇಷನು, ನನ್ನ ಸೋದರರೆಲ್ಲ ಅವಿವೇಕಿಗಳು, ಒಬ್ಬರಿಗೊಬ್ಬರು ಅಸೂಯೆ ಪಡುತ್ತಾರೆ. ವಿನತೆಯನ್ನು ಹಾಗೂ ವಿನತೆಯ ಮಗನಾದ ನಮ್ಮ ಸೋದರನೇ ಆದ ಗರುಡನನ್ನೂ ಕಂಡರೆ ಅಸೂಯೆ ಪಡುತ್ತಾರೆ. ಇದರಿಂದ ಬೇಸತ್ತು ನಾನು ಅವರ ಮುಖವನ್ನೇ ನೋಡಬಾರದೆಂದು ತಪಸ್ಸನ್ನು ಮಾಡುತ್ತಿದ್ದೇನೆ. ಇದಕ್ಕೆ ನೀನು ಅನುಮತಿಯನ್ನು ನೀಡಬೇಕು ಎಂದು ಕೇಳಿಕೊಳ್ಳುತ್ತಾನೆ. ಇದನ್ನು ಕೇಳಿದ ಬ್ರಹ್ಮನು, ನೀನು ಹೇಳಿದ ಹಾಗೆ ನಿನ್ನ ತಮ್ಮಂದಿರು ದುಷ್ಟರು. ಅಲ್ಲದೆ ಅವರು ತಾಯಿಯ ಮಾತನ್ನು ಕೇಳದೆ ಇರೋದಕ್ಕೆ ಅವರಿಗೆ ವಿಪತ್ತು ಕಾದಿದೆ. ನೀನು ಧರ್ಮನಿಷ್ಠನು, ನೀನು ಯಾವ ವರವನ್ನಾದರೂ ಕೇಳು, ಕೊಡುತ್ತೇನೆ ಎನ್ನುತ್ತಾನೆ. ಅದಕ್ಕೆ ಶೇಷನು, ನಾನು ಧರ್ಮನಿಷ್ಠನಾಗಿ ಮನೋನಿಗ್ರಹ ತಪಸ್ಸುಗಳಲ್ಲಿ ನಿರತನಾಗಿರಬೇಕು ಎಂದು ಕೇಳಿಕೊಳ್ಳುತ್ತಾನೆ. ಅದಕ್ಕೆ ಬ್ರಹ್ಮನು, ಸೃಷ್ಟಿಗೆ ಹಿತಕರವಾದ ಕಾರ್ಯವನ್ನು ನೀನು ಮಾಡಬೇಕು. ಪರ್ವತ, ಸಾಗರ, ಗ್ರಾಮ, ನಗರಗಳ ಭಾರದಿಂದ ಅತ್ತಿತ್ತ ತೂಗಾಡುತ್ತಿರುವ ಈ ಪೃಥ್ವಿಯನ್ನು ನೀನು ಹೊತ್ತು ನಿಲ್ಲಬೇಕು ಎಂದು ಹೇಳುತ್ತಾನೆ. ಆದಿಶೇಷನು ಅದಕ್ಕೆ ಒಪ್ಪಿ ಬ್ರಹ್ಮನಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಭೂದೇವಿಯು ಕಲ್ಪಿಸಿಕೊಟ್ಟ ಸುರಂಗದಲ್ಲಿ ಇಳಿದು ಪೃಥ್ವಿಯ ಕೆಳಭಾಗಕ್ಕೆ ಹೋಗಿ ನದಿ, ತಟಾಕ, ಪರ್ವತಗಳಿಂದ ಕೂಡಿದ ಸಮುದ್ರಾಂತಳಾದ ಭೂದೇವಿಯನ್ನ ತನ್ನ ತಲೆಯ ಮೇಲೆ ಹೊತ್ತು ನಿಲ್ಲುತ್ತಾನೆ. ಇಂದಿಗೂ ಸಹ ಭೂಮಿಯ ಕೆಳಭಾಗದಲ್ಲಿ ಬ್ರಹ್ಮನ ನಿರ್ದೇಶನದಂತೆ ಪ್ರತಾಪವಂತನಾದ ಆದಿಶೇಷನು ಭೂಮಿಯನ್ನು ಹೊತ್ತು ಕುಳಿತಿದ್ದಾನೆ. ಆಗ ವಾಸುಕಿ ಮೇಲಾಗಿ ತಾಯಿ ಕೊಟ್ಟ ಶಾಪದಿಂದ ಹೇಗೆ ಪಾರಾಗುವುದು ಎಂದು ಹಗಲಿರುಳು ಯೋಚಿಸುತ್ತಿದ್ದನು. ಈ ವಿಪತ್ತಿನಿಂದ ಪಾರಾಗಲು ಎಲ್ಲ ಸೋದರರನ್ನು ಸೇರಿಸಿ ಸಮಾಲೋಚನೆಯನ್ನ ಮಾಡಿದನು. ಬಹುತೇಕ ಶಾಪಗಳನ್ನು ತಪಸ್ಸು, ದಾನ ಹಾಗೂ ಪ್ರಾಯಶ್ಚಿತ್ತಗಳಿಂದ ನಿವಾರಿಸಿಕೊಳ್ಳಬಹುದು. ಆದರೆ ತಾಯಿ ಕೊಟ್ಟ ಶಾಪದಿಂದ ನಿವಾರಣೆ ಮಾಡಿಕೊಳ್ಳುವುದು ಸಾಧ್ಯವೇ ಇಲ್ಲ. ಅಲ್ಲದೆ ನಮ್ಮ ತಾಯಿಯು ಶಾಪವನ್ನು ಕೊಟ್ಟಿರುವುದು ಬ್ರಹ್ಮನ ಎದುರು. ನಾವು ಸಂಪೂರ್ಣವಾಗಿ ನಾಶ ಹೊಂದುವ ಕಾಲ ಹತ್ತಿರ ಬಂದಿದೆ. ಏಕೆಂದರೆ ನಮ್ಮ ತಾಯಿಯು ನಮಗೆ ಕೊಟ್ಟ ಶಾಪವನ್ನು ಬ್ರಹ್ಮನು ಅನುಮೋದಿಸಿದನೇ ಹೊರತು ಪ್ರತಿರೋಧಿಸಲಿಲ್ಲ ಎಂಬುದೇ ಇದಕ್ಕೆ ಮುಖ್ಯ ಕಾರಣ. ಒಂದು ವೇಳೆ ನಮ್ಮ ತಾಯಿ ಕೊಟ್ಟ ಶಾಪವನ್ನು ಸಂಪೂರ್ಣವಾಗಿ ನಿವಾರಿಸಿಕೊಳ್ಳಲು ಆಗದೇ ಇದ್ದರೂ ನಮ್ಮ ಸರ್ಪಕುಲದಲ್ಲಿ ಎಲ್ಲರೂ ನಾಶವಾಗದೇ ಇರುವ ಹಾಗೆ ಮಾಡುವುದೇ ಇಂದಿನ ಮುಖ್ಯ ಕರ್ತವ್ಯವಾಗಿದೆ ಎಂದು ಹೇಳಿ ಎಲ್ಲರ ಅಭಿಪ್ರಾಯವನ್ನು ಕೇಳಿದನು. ಬಹಳಷ್ಟು ಸರ್ಪಗಳು ವೇದಿಕೆ ಮೇಲೆ ಬಂದು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸುತ್ತಿದ್ದವು. ಕೆಲವು ಸರ್ಪಗಳು ಬ್ರಾಹ್ಮಣರ ರೂಪದಲ್ಲಿ ಜನಮೇಜಯ ಮಹಾರಾಜನಿಗೆ ಹೋಗಿ ಸರ್ಪಯಾಗವನ್ನು ಮಾಡಲೇಬಾರದು ಎಂದು ಹೇಳಿದರೆ ಬ್ರಾಹ್ಮಣರ ಮಾತನ್ನ ಮಹಾರಾಜ ತೆಗೆದುಹಾಕುವುದಿಲ್ಲ ಎಂದು ಹೇಳಿದರೆ, ಇನ್ನೂ ಕೆಲವು ಸರ್ಪಗಳು ಈ ಸರ್ಪಯಾಗದ ಪ್ರಕ್ರಿಯೆ ತಿಳಿದಿರುವ ಪುರೋಹಿತರನ್ನೇ ನಮ್ಮಲ್ಲಿರುವ ಇಬ್ಬರು ಕಚ್ಚಿ ಕೊಂದು ಬಿಟ್ಟರೆ ಆಗ ಯಾಗ ನಡೆಯುವುದಿಲ್ಲ ಎಂದು ಹೇಳಿದರೆ, ಮತ್ತೆ ಕೆಲವು ಸರ್ಪಗಳು ಆ ಸರ್ಪಯಾಗವನ್ನು ಮಾಡಲಿರುವ ಎಲ್ಲಾ ಪುರೋಹಿತರನ್ನ ಕಚ್ಚಿ ಕೊಂದು ಬಿಟ್ಟರೆ ಆಗ ಯಾಗ ನಡೆಯುವುದೇ ಇಲ್ಲ ಎಂದು ಸಲಹೆಯನ್ನ ಕೊಟ್ಟವು. ಆಗ ವಾಸುಕಿ,
ಬ್ರಹ್ಮಹತ್ಯೆ ಮಾಡುವುದು ಅಧರ್ಮ, ನಾನು ಎಂದಿಗೂ ಇದನ್ನು ಒಪ್ಪುವುದಿಲ್ಲ. ಆಪತ್ಕಾಲದಲ್ಲಿ ಬಂದಿರುವ ಕಷ್ಟವನ್ನು ಧರ್ಮದ ಮಾರ್ಗದಿಂದ ಮಾತ್ರ ನಿವಾರಿಸಿಕೊಳ್ಳಬಹುದು, ಅಲ್ಲದೆ ಅಧರ್ಮದ ಮಾರ್ಗದಿಂದ ಪ್ರಪಂಚವೇ ನಾಶವಾಗುತ್ತದೆ ಎಂದು ಹೇಳಿ ಬಂದಿರುವ ಸಲಹೆಗಳನ್ನೆಲ್ಲ ನಿರಾಕರಿಸುತ್ತಾನೆ. ಮುಂದೆ ಮಾತನಾಡುತ್ತಾ ಕೆಲವು ಸರ್ಪಗಳು ರಾತ್ರಿ ಯಜ್ಞಶಾಲೆಯೊಳಗೆ ನುಗ್ಗಿ ಯಜ್ಞದ ಪಾತ್ರೆ ಮತ್ತು ಸಲಕರಣೆಗಳನ್ನು ಅಪಹರಿಸುವ ಸಲಹೆ ಕೊಟ್ಟರೆ, ಇನ್ನೂ ಕೆಲವು ಸರ್ಪಗಳು ಮೇಘ ಸ್ವರೂಪವನ್ನು ತಾಳಿ ಜನಮೇಜಯ ಮಹಾರಾಜನು ನಡೆಸುವ ಯಜ್ಞದ ಮೇಲೆ ನಿರಂತರವಾಗಿ ಮಳೆಯನ್ನು ಸುರಿಸಿ ಅಗ್ನಿಯನ್ನು ಶಾಂತವಾಗಿಸುವ ಸಲಹೆಯನ್ನು ಕೊಟ್ಟರು. ಮತ್ತೆ ಕೆಲವು ಸರ್ಪಗಳು ರಾಜನು ಜಲಕ್ರೀಡೆಯನ್ನು ಆಡಲು ಹೋದಾಗ ನಮ್ಮಲ್ಲಿರುವ ಬಲಿಷ್ಠ ಸರ್ಪಗಳು ಅವನನ್ನು ಎತ್ತಿಕೊಂಡು ಬಂದರೆ, ಇನ್ನೂ ಕೆಲವು ಸರ್ಪಗಳು ಇಲ್ಲ, ಆ ರಾಜನು ನಮಗೆ ಶತ್ರುವು, ಅವನನ್ನು ಅಲ್ಲೇ ಸಾಯಿಸಿ ಬರುವುದು ಲೇಸು ಎಂದು ಹೇಳಿ ಇನ್ನು ಮುಂದಿನ ನಿರ್ಧಾರವನ್ನು ವಾಸುಕಿಯೇ ತೆಗೆದುಕೊಳ್ಳುವುದು ಲೇಸು ಎಂದು ಹೇಳುತ್ತಾ ತಮ್ಮ ತಮ್ಮ ಪಾಡಿಗೆ ಸುಮ್ಮನೆ ಕುಳಿತವು. ಆಗ ವಾಸುಕಿಯು ಎಲ್ಲರ ಸಲಹೆಗಳನ್ನು ಆಲೋಚಿಸಿ, ಈ ಸಲಹೆಗಳನ್ನು ಮಾಡಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ. ನಮ್ಮೆಲ್ಲರಿಗೂ ಒಳಿತಾಗುವ ಕಾರ್ಯವನ್ನೇ ನಾನು ಮಾಡಬೇಕಾಗಿದೆ. ನಾನು ಅವಿವೇಕದಿಂದ ಕಾರ್ಯವನ್ನು ಮಾಡಿದರೆ ಅದರ ದುಷ್ಪರಿಣಾಮಕ್ಕೆ ನಾನೇ ಜವಾಬ್ದಾರನಾಗಿರುತ್ತೇನೆ ಎಂದು ಹೇಳಿ ಯೋಚಿಸುತ್ತಾ ಸಿಂಹಾಸನದ ಮೇಲೆ ಕೂಡುತ್ತಾನೆ. ಎಲ್ಲ ಸರ್ಪಗಳು ಸಲಹೆಯನ್ನು ಕೊಟ್ಟ ನಂತರ ಏಲಾಪಾತ್ರನೆಂಬ ಸರ್ಪವು ವೇದಿಕೆಯ ಮೇಲೆ ಬಂದು, ನಿಮ್ಮ ಅಸಾಧಾರಣವಾದ ಯಾವುದೇ ಕಾರ್ಯದಿಂದ ಈ ಯಜ್ಞವನ್ನು ನಿಲ್ಲಿಸುವುದು ಸಾಧ್ಯವಿಲ್ಲ, ಅಲ್ಲದೆ ಜನಮೇಜಯ ಯಜ್ಞ ದೀಕ್ಷೆಯನ್ನು ತೆಗೆದುಕೊಳ್ಳದಂತೆ ಮಾಡಲು ಕೂಡ ಸಾಧ್ಯವಿಲ್ಲ ಎಂದು ಹೇಳಿದನು. ದೈವ ಸಂಕಲ್ಪದಿಂದ ಬಂದಿರುವ ಈ ವಿಪತ್ತು ದೈವ ಸಂಕಲ್ಪದಿಂದಲೇ ನಿವಾರಣೆಯಾಗಬೇಕು. ಆದರೆ ಈ ವಿಪತ್ತು ನಿವಾರಣೆಯಾಗಲು ಬೇರಾವುದಾದರೂ ಮಾರ್ಗವಿದೆಯೇ ಎಂದು ಯೋಚಿಸಬೇಕಾಗಿದೆ. ಇದರ ಬಗ್ಗೆ ನಾನು ಕೇಳಿರುವ ಒಂದು ರಹಸ್ಯ ವಿಚಾರವನ್ನು ತಮ್ಮೊಡನೆ ಹೇಳುವೆನು. ತಾಯಿಯು ನಮ್ಮನ್ನು ಶಪಿಸಿದ ಕಾಲದಲ್ಲಿ ನಾನು ತಾಯಿಯ ಮಡಿಲಲ್ಲಿ ಮಲಗಿ ಹೊರಳಾಡುತ್ತಿದ್ದ ಸಣ್ಣ ಮಗು. ತಾಯಿಯು ನಮ್ಮನ್ನು ಶಪಿಸಿದೊಡನೆ ಬ್ರಹ್ಮನು ತಥಾಸ್ತು ಎಂದನು. ಇದನ್ನು ಕೇಳಿದ ದೇವತೆಗಳು, ಕಠಿಣ ಹೃದಯಿಯಾದ ತಾಯಿಯು ತನ್ನ ಮಕ್ಕಳಿಗೆ ಶಪಿಸಿದ್ದು ನಿನಗೆ ಒಪ್ಪಿಗೆ ಇದೆಯೇ ಎಂದು ಬ್ರಹ್ಮನನ್ನು ಕೇಳಿದಾಗ ಬ್ರಹ್ಮನು ಹೀಗೆ ಹೇಳಿದನು, ನನ್ನ ಇಚ್ಛೆಯಿಂದಲೇ ಕದ್ರುವಿನ ಬಾಯಲ್ಲಿ ಈ ಮಾತುಗಳು ಹೊರಟಿವೆ. ಕದ್ರುವಿನ ಸಾವಿರಾರು ಮಕ್ಕಳು ದುಷ್ಟರಾಗಿ ನಾನು ಸೃಷ್ಟಿಸಲ್ಪಟ್ಟಿರುವ ಸಾವಿರಾರು ಪ್ರಾಣಿಗಳನ್ನು ಕಚ್ಚಿ ಯಮಾಲಯಕ್ಕೆ ಕಳಿಸುತ್ತಿದ್ದಾರೆ. ಇವರು ಹೀಗೆಯೇ ಬೆಳೆಯುತ್ತಿದ್ದರೆ ಭೂಮಿಯ ಮೇಲೆ ಒಂದು ಪ್ರಾಣಿಯೂ ಉಳಿಯುವುದಿಲ್ಲ. ಈ ಕಾರಣದಿಂದಾಗಿಯೇ ಕದ್ರು ಕೊಟ್ಟ ಶಾಪವು ನನಗೆ ಸಮ್ಮತಿ ಇದೆ. ಆದರೆ ಜನಮೇಜಯನ ಸರ್ಪಯಾಗದಲ್ಲಿ ಸರ್ಪಕುಲದ ಎಲ್ಲ ಸರ್ಪಗಳು ನಾಶ ಹೊಂದುವವು ಎಂದು ಭಯಪಡಬೇಕಾಗಿಲ್ಲ. ದುಷ್ಟ ಸರ್ಪಗಳ ಸಮೂಹ ಮಾತ್ರ ನಾಶ ಹೊಂದುವುದು. ಧರ್ಮ ಮಾರ್ಗದಲ್ಲಿರುವ ಸರ್ಪಗಳಿಗೆ ಪ್ರಾಣ ಭಯವಿಲ್ಲ. ಸರ್ಪಕುಲದ ವಾಸುಕಿಯ ತಂಗಿಯಾದ ಜರತ್ಕಾರುವಿನ ಉದರದಲ್ಲಿ ಜನಿಸುವ ಮಹರ್ಷಿಯು ಈ ಶಾಪದಿಂದ ಸರ್ಪಕುಲವನ್ನೆಲ್ಲ ಕಾಪಾಡುವನು. ಹಾಗಾದರೆ ಆ ಮಹರ್ಷಿ ಯಾರು ಹಾಗೂ ಆತನ ತಂದೆ ಯಾರು ತಿಳಿದುಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಮಹಾಭಾರತೀಯ.